ಕವಿತೆಗಳನ್ನು ಬರೆಯೋದು, ಅದನ್ನು ಪ್ರಸ್ತುತಪಡಿಸೋದು, ಅದನ್ನು ವ್ಯಕ್ತಪಡಿಸೋದು ಹೇಗೆ, ಈ ಎಲ್ಲ ವಿಚಾರಗಳು ನಾವು ಕವಿಗೋಷ್ಠಿಗಳಲ್ಲಿ ಮಾತನಾಡ್ತಲೇ ಬಂದಿದ್ದೀವಿ. ಹೇಗೆ ಕವಿತೆಗಳನ್ನ ಬರಿಬೇಕು, ಹೇಗೆ ಅದನ್ನು ಹೇಳಬೇಕು, ಅದನ್ನು ಯಾವ ರೀತಿ ಕೇಳುಗರ ಮನಸ್ಸಿಗೆ ಪ್ರತಿಬಿಂಬಿಸುವ ಹಾಗೆ ಹೇಳಬೇಕು, ಇದು ಚರ್ಚೆಗಳು ನಡೀತಲೇ ಇದೆ. ಅದನ್ನು ನಾವು ಕೇಳ್ತಲೇ ಇದ್ದೀವಿ. ವಿನೋದ್ ಸರ್ ಇದ್ದಾರೆ, ಬಹುತೇಕ 3 ದಶಕಗಳ ಕಾಲ ಕನ್ನಡ ಅಧ್ಯಾಪಕರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಭಾಳ ಚಿಕ್ಕ ಚಿಕ್ಕ ಕವಿತೆಗಳನ್ನು ಅವರು ಬರೆದು ನನಗೆ ಹಾಕ್ತಾರೆ. ನಾನು ಹೇಳಿದೆ, ಸರ್ ಎಲ್ಲ ಕವಿತೆಗಳನ್ನ ನೀವು ಸುಮ್ಮನೆ ಇಟ್ಕೋಬೇಡಿ, ಒಂದು ಪುಸ್ತಕ ರೂಪತ್ತನ್ನಿ ಅಂತ. ಬಹುಶಃ ನಿವೃತ್ತಿ ಆದಮೇಲೆ ಆ ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ. ನಾನಂತೂ ಒತ್ತಡ ಆಗ್ತಾ ಇರ್ತೀನಿ. ಏಕೆಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಸಣ್ಣದಾಗಿ ಒಂದು ಬರೆದಂತಹ ಕವಿತೆ ಮತ್ತೊಂದು ಕಾಲಘಟ್ಟದಲ್ಲಿ ಅದು ಮಹತ್ವವಾದಂತಹ ಅಂಶವಾಗಿ ಉಳ್ಕೊಳ್ಳುತ್ತೆ ಅನ್ನೋದನ್ನು ನಾವು ಮರೆಯಬಾರದು. BM ಶ್ರೀ ಅವರು ಅದಕ್ಕೆ ಹೇಳ್ತಾರೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ ನವ್ಯ ಸಾಹಿತ್ಯ ಮತ್ತು ನವೋದಯ ಸಾಹಿತ್ಯದ ಪರಂಪರೆಯನ್ನು ಆರಂಭಿಸಿದವರು BM ಶ್ರೀ ಅವರು. BM ಶ್ರೀ ಅವರ ಕೊಡುಗೆಯನ್ನು ಕನ್ನಡ ಸಾಹಿತ್ಯ ಯಾವತ್ತೂ ಮರೆಯೋದಿಲ್ಲ. BM ಶ್ರೀ ಅವರು ಇಂಗ್ಲಿಷ್ ಗೀತೆಗಳನ್ನು ಕನ್ನಡಕ್ಕೆ ಅನುವಾದಿಸ್ತಾರೆ. ಅದುವರೆಗೂ ಕನ್ನಡದಲ್ಲಿ ಕೇವಲ ಕನ್ನಡಿಗರು ಬರೆದಂತಹ ಕವಿತೆ ಕಾವ್ಯಗಳಿರ್ತವೆ. ಅವುಗಳನ್ನು ಇಂಗ್ಲಿಷ್ ಸಾಹಿತ್ಯವನ್ನೂ ಕೂಡ ಕನ್ನಡಕ್ಕೆ ಹೇಗೆ ಬರಿಬೋದು ಅನ್ನುವಂತಹ ಸುಮಾರು 60 ಕವಿತೆಗಳನ್ನು ಅವರು ಕನ್ನಡಕ್ಕೆ ತರ್ತಾರೆ. ಕನ್ನಡದಲ್ಲಿ ಒಂದು ನವೋದಯವ ಸಾಹಿತ್ಯ ರೂಪುಗೊಳ್ಳೋದಕ್ಕೆ ಅವತ್ತು ಕಾರಣ ಆಗ್ತದೆ. ಕರುಣಾಳು ಬಾ ಬೆಳಕೆ ಮುಸುಕಿದೀ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸಿನ್ನೆನು. ಎಂತಹ ಅದ್ಭುತವಾದ ಕವಿತೆ ಅದು. ಇಂಗ್ಲಿಷ್ ಕವಿತೆ,